ದಯಮಾಡಿ ನಿಶ್ಶಬ್ದವಾಗಿರಬೇಕು. ಸೈಲೆನ್ಸ್ ಪ್ಲೀಸ್. ಇದ ಎರಡು ಬರಲಿ. ಹಿಂದ್ಗಡೆ ಇನ್ನ ಮಾತಾಡ್ತಾ ಇದ್ದೀರಾ, ದಯಮಾಡಿ ಮಾತು ನಿಲ್ಲಿಸಿ. ಈಗ ಸ್ಥಿತಪ್ರಜ್ಞನ ಲಕ್ಷಣಗಳು ಅನ್ನೋದು ಈ ಉಪನ್ಯಾಸದ ಶೀರ್ಷಿಕೆ. ಸ್ವಲ್ಪ ಹಿಂದಕ್ಕೆ ತಗೋ. Kindly settle down. ಈಗ ನಿಧಾನವಾಗಿ ನಮಗೆ ಕೊಟ್ಟಿರುವಂತಹ ವಿಚಾರವನ್ನು ಮಂಥನ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗ ಅಂತ. ಅದರ ಉತ್ತರಾರ್ಧದಲ್ಲಿ ಬರುವಂಥದ್ದೇ ಸ್ಥಿತಪ್ರಜ್ಞನ ಲಕ್ಷಣಗಳು ಅನ್ನುವಂಥದ್ದು. ಈಗ ನಾವು ಒಂದಾದ ಮೇಲೆ ಒಂದು ಉಪನ್ಯಾಸಗಳನ್ನು ಕೇಳ್ತಾ ಇರ್ತೀವಿ. ನಮ್ಮಂಥವರು ಹೇಳೋರು ಹೇಳ್ತಾನೂ ಇರ್ತಾರೆ. ಅದರಿಂದ ಏನು ಫಲವನ್ನು ನಾವು ಪಡ್ಕೋಬೇಕೋ ಅದನ್ನು ಯಾರು ಕೇಳ್ತಾರೋ ಅವರೇ ವೈಯಕ್ತಿಕವಾಗಿ ಶ್ರದ್ಧೆಯಿಂದ ಫಲವನ್ನು ರೂಢಿಸ್ಕೋಬೇಕು. ಅದು ತಾನೇ ತಾನಾಗಿ ಬಂದು ನಿಮ್ಮ ಮನಸ್ಸಿನಲ್ಲಿ ಬೀಳೋದಿಲ್ಲ, ಪ್ರಯತ್ನ ಬೇಕದಕ್ಕೆ. ಹಾಗಾಗಿ ಏನು ವಿಚಾರ ಮಾಡ್ತಾಯಿದ್ದೀವಿ, ಯಾತಕ್ಕಾಗಿ ಮಾಡ್ತಾಯಿದ್ದೀವಿ, ಅದರಿಂದ ನಾವು ಏನನ್ನು ಪಡ್ಕೋಬೇಕು ಅನ್ನೋದನ್ನು ಮೊದಲು ವಿಮರ್ಶೆ ಮಾಡಿಕೊಂಡು ನಂತರ ನಾವು ಉಪನ್ಯಾಸಕ್ಕೆ ಹೋಗೋಣ. ಮೊದಲನೆಯ ವಿಚಾರ, ಗೀತೆಯನ್ನು ಯೋಗಶಾಸ್ತ್ರ ಅಂತ ಕರೆದಿದ್ದಾರೆ. ಚಿಕ್ಕದಾಗಿ ಹೋಗೋಣ. ಯಾರ ಜೊತೆ ಅದು ನಮ್ಮನ್ನು ಯುಜ್ ಅಂದರೆ ಯೋಗದಲ್ಲಿ ಸೇರಿಸುತ್ತೆ ಅನ್ನುವಂಥದ್ದು ನಂತರದ ಪ್ರಶ್ನೆ. ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಪರಮಾತ್ಮನ ಒಂದು ಅಂಶ ಇದೆ, ಅದೇ ಜೀವಾತ್ಮ. ಅದನ್ನು ಪರಮಾತ್ಮನೊಡನೆ ಏಕೀಭವಿಸುವಂತೆ ಮಾಡುವಂಥದ್ದೇ ಯೋಗ. ಗೀತೆಯ ಎಲ್ಲ ಬೋಧೆಗಳು ಕೂಡ ಈ ಜೀವಾತ್ಮ ಪರಮಾತ್ಮರ ಒಂದುಗೂಡುವಿಕೆಯನ್ನು ಕಲಿಸಿಕೊಡೋದಕ್ಕಾಗೇ ಇದಿರೋದು. ಅದು ನಮ್ಮ ಜೀವನದ ಗುರಿ. ಆಮೇಲೆ ಈ ಪ್ರಪಂಚದಲ್ಲಿ ನಾವು 3 ರೀತಿಯ ಜನಗಳನ್ನು ಕಾಣಬಹುದು. ಕೆಲವರು ಸಾಕಷ್ಟು ಕೃಷಿ ಮಾಡಿ ಅನೇಕ ಜನ್ಮಾಂತರಗಳಲ್ಲಿ ದೇಹಾತ್ಮ ಭಾವನೆಯನ್ನು ಕಳ್ಕೊಂಡು ಮುಮುಕ್ಷತ್ವವನ್ನು ಸಂಪಾದನೆ ಮಾಡಿಕೊಳ್ಬೇಕು ಅಂತ ಸಾಧನೆ ಮಾಡುವಂಥವರು ಮೊದಲನೆಯವರು. ಅವರನ್ನು ಅದಕ್ಕೋಸ್ಕರನೇ ಮುಮುಕ್ಷುಗಳು ಅಂತ ಕರಿತೀವಿ. ಬೇಕಾದರೆ ನಾವು ಸಿಂಪಲ್ಲಾಗಿ ಅವರನ್ನು ಸನ್ಯಾಸಿಗಳು ಅಂತ ಕರಿತೀವಿ. ಇನ್ನು ಕೆಲವರು ಯಾರು, ಇನ್ನೊಂದು ಗುಂಪು, ಬಹುದೊಡ್ಡ ಗುಂಪು ನಮ್ಮದು. ನಾವಿರೋವಂಥ ಗುಂಪು ಯಾವುದು ಅಂದರೆ ನಾವು ಬದ್ಧ ಜೀವಿಗಳು ಅಂತ ನಮ್ಮನ್ನು ಕರಿತೀವಿ. ನಮಗೆ ಆತ್ಮ ಇದೆ, ಆತ್ಮನ ಕಡೆಗೆ ನಾವು ಪ್ರಯಾಣ ಬೆಳೆಸಬೇಕು ಅನ್ನುವಂತಹ ತಿಳುವಳಿಕೆ ಇದ್ದರೆ ಇರ್ಬೋದು.
ಆದರೆ ಪರಿಶ್ರಮ ಇಲ್ಲ ನಮಗೆ. ನಾವೇನಿದ್ರೂ ನಮ್ಮ ಇಂದ್ರಿಯಗಳು ಈ ಒಂದು ಭೌತಿಕ ಪ್ರಪಂಚದಲ್ಲಿ ಯಾವ ರೀತಿ ವರ್ತಿಸುತ್ತೆ, ಅದರಿಂದ ನಮಗೇನು ಬರುತ್ತೆ, ನಮ್ಗೆ ಬೇಕಾದ ಪಡ್ಕೊಳ್ಳೋಕೆ ನಾವೇನು ಮಾಡಬೇಕು ಅಂತ ಹಗಲು ರಾತ್ರಿ ತಪನೆ ಪಡುವಂತಹ ನಾವು ಸಂಸಾರಿಗಳು ಅಂತ ಕರೆಸ್ಕೊಳ್ತೀವಿ. ಈ ಎರಡಕ್ಕೂ ಮಧ್ಯಸ್ಥವಾದಂತಹ ಒಂದು ಗುಂಪಿದೆ ನಿಮ್ಮಂತಹವ್ರದ್ದು. ಏನು ಅಂದರೆ, ನಮಗೆ ಸಂಸಾರನ ಬಿಡಕ್ಕೆ ಮನಸ್ಸಿಲ್ಲ, ಮುಕ್ತಿಯ ಆಸೆಯನ್ನು ಬಿಡೋದಕ್ಕೂ ನಮಗೆ ಮನಸ್ಸಿಲ್ಲ. ಇದು ಬೇಕು ಅದು ಬೇಕು ಅಂತೀವಿ. ಈ ಮಧ್ಯೆ ದ್ವಂದ್ವಕ್ಕೆ ಒಳಗಾಗಿ ಕನ್ಫ್ಯೂಸ್ಡ್ ಮೈಂಡ್, ಗೊಂದಲದ ಮನಸ್ಸನ್ನು ಹೊಂದಿದ್ದೀವಿ ನಾವು ಒಂದು ರೀತಿಯ ಜನ. ಹಾಗೆ ಒಂದು ಕಡೆ ಪೂರ್ತಿ ಸಂಸಾರಿಗಳು, ಒಂದು ಕಡೆ ಪೂರ್ತಿ ಸನ್ಯಾಸಿಗಳು, ಎರಡರ ಮಿಶ್ರಣವಾಗಿರುವಂತಹ ನಾವು 3 ಜನ ಇದ್ದೀವಿ. ನಿಮ್ಮ ಮನಸ್ಸು ಒಂದು ಸಮಸ್ಥಿತಿಗೆ ಬಂದಿದೆ ಅಂತ ನಾನು ಭಾವಿಸ್ಬೇಕು. ಅದು ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಭಾಷಣ ಪಾಂಡಿತ್ಯದ ಪ್ರದರ್ಶನಕ್ಕಂತೂ ಅಲ್ಲ ಅಂತ ಮೊದಲು ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ಒಂದು ವೇಳೆ ಈ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಹೇಳೋವಾಗ ಭಾಳ ಕಡೆ ಕೇಳಿರೋರ್ಗೆ ಯಾವುದೋ 1-2 ಬಿಟ್ಟು ಹೋಯಿತು ಅಂತ ಅನ್ನಿಸ್ಬೋದು, ಸರಿಯಾಗಿ ಹೇಳಲಿಲ್ಲ ಅಂತಲೂ ಅನ್ನಿಸ್ಬೋದು. ಆದರೆ ನನ್ನ ದೃಷ್ಟಿ ಪರೀಕ್ಷೆಗೆ ಉತ್ತರ ಬರೆದು ರ್ಯಾಂಕ್ ಪಡೆಯೋ ವಿದ್ಯಾರ್ಥಿಯ ಥರ ಇಲ್ಲ. ಎಲ್ಲ ಲಕ್ಷಣಗಳು ಹೇಳದ್ನಾ ಇಲ್ವಾ, ಒಂದು ಮಿಸ್ ಆಯ್ತಾ ನಾನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದರೆ 10 ಹೇಳಿದರೆ ಒಂದಾದರೂ ಇಲ್ಲಿರೋರ ಪೈಕಿ ಒಬ್ಬರಿಗಾದರೂ ಉಪಯೋಗ ಆಗಿದೆಯಾ ಇಲ್ವಾ ಅಂತ ನನ್ನ ಯೋಚನೆ. 100 ಚಿಲ್ಲರೆ ಜನ ಇದ್ದೀರ, ಯಾರಾದರೂ ಒಬ್ಬರಿಗಾದರೂ ಅದು ಉಪಯೋಗ ಆದರೆ ನನ್ನ ಶ್ರಮ ಹಾಗೂ ನನ್ನ ಗುರುಗಳ ಶ್ರಮ ಎರಡೂ ಕೂಡ ಸಾರ್ಥಕ ಅಂತ ನಾನು ಭಾವಿಸ್ತೀನಿ. ಈಗ ನಮಗೆ 5 ಪಂಚೇಂದ್ರಿಯಗಳು ಇವೆ, ಅದಲ್ದಿರ ಕರ್ಮೇಂದ್ರಿಯಗಳು ಕೂಡ ಇವೆ ಅಂತಲೇ ಇಟ್ಕೊಳ್ಳೋಣ. ಎಲ್ಲ ಡೀಟೇಲ್ಸ್ ಒಳಗೆ ಹೋಗೋದು ಬೇಡ. ಇವುಗಳ ಕೆಲಸ ಏನು, ಸುತ್ತಮುತ್ತ ಏನು ನಡೆಯುತ್ತೆ ಪ್ರಕೃತಿಯಲ್ಲಿ ಅದರ ಮಾಹಿತಿಯನ್ನು ದೇಹಾತ್ಮಕ್ಕೆ ಸರಬರಾಜು ಮಾಡೋದು ಅದ್ರ ಕೆಲಸ. ಅಲ್ಲೊಂದು ಚಿಟ್ಟೆ ಹೋಗ್ತಾ ಇದೆ ಅದು ಗೊತ್ತಾಗುತ್ತೆ, ಇಲ್ಲೊಂದು ವಿಮಾನ ಹೋಗ್ತಾ ಇದೆ ಅದು ಗೊತ್ತಾಗುತ್ತೆ, ನೀವು ಮಾತಾಡೋದು ಗೊತ್ತಾಗುತ್ತೆ, ಮೆಲ್ಲಗೆ ಒಳಗೊಳಗೆ ಮಾತಾಡೋದು ಗೊತ್ತಾಗುತ್ತೆ. ಹೀಗೆ ಸುತ್ತ ಏನು ನಡೆಯುತ್ತೆ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಪಂಚೇಂದ್ರಿಯಗಳಿವೆ. ಅದಕ್ಕೋಸ್ಕರ 5 ಇಂದ್ರಿಯಗಳನ್ನು ಮಾತ್ರ ನಾವು ಮುಂದಕ್ಕೆ ತಗೊಂಡು ಹೋಗೋಣ, ಮಿಕ್ಕಿದ್ದನ್ನು ಅದ್ರ ಜೊತೆಲಿ ಇದೆ ಅಂತ ನೀವು ಭಾವಿಸ್ಕೊಳ್ಳಿ. ಕಣ್ಣು ನೋಡುತ್ತೆ, ನೋಡಿ ಅದು ಒಂದು ತೀರ್ಮಾನಕ್ಕೆ ಬರುತ್ತೆ, ಇದು ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ. ಚೆನ್ನಾಗಿಲ್ದಿರ ಇರೋದು ಮತ್ತೆ ನಮ್ಮ ಕಣ್ಣಿಗೆ ಕಾಣಿಸ್ಬಾರ್ದು, ನಮಗಿಷ್ಟ ಇಲ್ಲ. ಚೆನ್ನಾಗಿರೋದು ಮತ್ತೆ ಮತ್ತೆ ನಮಗೆ ಕಾಣಿಸ್ತಾ ಇರಬೇಕು. ಹೀಗೆ ಇನ್ನು 4 ಇಂದ್ರಿಯಗಳು ಕೂಡ ಅದೇ ರೀತಿ ಕೆಲಸ ಮಾಡುತ್ತೆ. ಒಂದೊಂದನ್ನೇ ತೊಗೊಂಡು ಮುಂದಕ್ಕೆ ಹೋಗ್ಬೇಕು ನಾವು. ಕಣ್ಣು ಒಂದು ಉದಾಹರಣೆ ಇಟ್ಕೊಳ್ಳೋಣ. ಕಣ್ಣಿಗೆ ಈ ಗುಣ ಇರೋದ್ರಿಂದ ನಾವೇನು ಮಾಡ್ತಾಯಿದ್ದೀವಿ, ಹಗಲೆಲ್ಲ ಕೆಲಸ ಮಾಡಿ ನಿಂತ್ಕೊಂಡ್ರೇ ನಿದ್ದೆ ಬರುವಂಥ ಪರಿಸ್ಥಿತಿ ಬಂದಾಗ ಮಲ್ಕೊಂಡ್ರೂ ಕೂಡ
ಏನು ಮಾಡ್ತೀವಿ ಹಿಂಗಂದ್ರೆ ಏನು? ಯೂಟ್ಯೂಬು, ಬೇಕಾದ್ದು ಬೇಡದ್ದು ಹೊಲಸು ಕೊಳಕು ಎಲ್ಲ ಬರ್ತಾ ಇರುತ್ತೆ. ನೋಡಿ ನೋಡಿ ಕಣ್ಣಿಗೆ ಸುಸ್ತಾಗೋದ್ರೆ ಆವಾಗ ಮಲ್ಕೊಳ್ತೀವಿ. ಭಗವದ್ಗೀತೆ ಕಾಲದಲ್ಲಿ ಮೊಬೈಲ್ ಇಲ್ದಿರೇ ಇರ್ಬೋದು, ಯೂಟ್ಯೂಬ್ ಇಲ್ದಿರೇ ಇರ್ಬೋದು, ಈ ಚಟ ಇಲ್ದಿರೇ ಇರ್ಬೋದು. ಆದರೆ ಇವಾಗ ನಾವು ಪರಸ್ಪರ ವಿಚಾರ ವಿನಿಮಯ ಮಾಡ್ಕೊಳ್ತಾ ಇರೋದು ನಮ್ಮ ಬದುಕಿಗೆ ವಿನಯಿಸಿ 5000 ವರ್ಷದ ಹಿಂದೆ ಇದ್ದಂಥ ಜನಗಳ ಬದುಕಿಂದ ನಾವಿವಾಗ ಚರ್ಚೆ ಮಾಡಬೇಕಾದ ಅಗತ್ಯ ಇಲ್ಲ. ಅವ್ರ ಕಾಲಕ್ಕೆ ಏನಿತ್ತೋ ಏನು ಬಿಡ್ತೋ ನಮಗೆ ಬೇಕಿಲ್ಲ. ನಮ್ಮ ಕಾಲದ ಲೋಪದೋಷಗಳನ್ನು ನೋಡೋಣ. ಅದಕ್ಕೆ ನಮಗೆ ಈ ಒಂದು ಇರೋದ್ರಿಂದ ನೋಡಿ, ಕಣ್ಣು ಸಿನಿಮಾ ನೋಡಬೇಕು. ಸಿನಿಮಾ ನೋಡಬೇಕಾದ್ರೆ ದುಡ್ಡು ಬೇಕು. ದುಡ್ಡು ಇಲ್ದಿರ ಇದ್ದರೆ ಯಾರಾದರೂ ಕೊಡಬೇಕು. ಕೊಡ್ದಿರ ಇದ್ದರೆ ಅವ್ರ ಮೇಲೆ ಕೋಪ ಬರುತ್ತೆ. ಈ ಕೋಪ ಕೊನೆಗೆ ಎಲ್ಲಿಗೆ ಹೋಗ್ಬೋದು ಅಂದರೆ, ಮೊಬೈಲ್ ಕೊಡಿಸ್ದಿರ ಇದ್ದರೆ ಅಪ್ಪ ಅಮ್ಮನ್ನೇ ಮಕ್ಕಳು ಕೊಂದು ಹಾಕ್ತಾರೆ. ನಿತ್ಯ ನಾವು ಪೇಪರಲ್ಲಿ ಇಂಥ ಗಂಡ ಹೆಂಡತಿರು, ಅಪ್ಪ ಅಮ್ಮಂದರು, ಮಕ್ಕಳು, ಸ್ನೇಹಿತರು ಎಲ್ಲ ಸಂಬಂಧಗಳು ಕೂಡ ಇಂದ್ರಿಯಗಳಿಗೆ ಬೇಕಾದಂತಹ ರಸಗಳನ್ನು ಯಾರು ಅಡ್ಡಿಪಡಿಸಿದ್ರೆ ಅವ್ರ ಮೇಲೆ ಅವರಿಗೆ ಅಸಮಾಧಾನ ಆಗುತ್ತೆ. ಮೊದಲು ಅದು ಬೇಕು ಅಂತ ರಾಗ, ಅದು ನೆರವೇರದಿರ ಇದ್ದರೆ ದ್ವೇಷ. ಇದರ ಫಲವಾಗಿ ನಮಗೆ ದುಃಖ ಆಗುತ್ತೆ, ದ್ವೇಷ ಆಗುತ್ತೆ, ಈರ್ಷೆ ಬರುತ್ತೆ, ಅಸೂಯೆ ಬರುತ್ತೆ. ಈ ಭಾವನೆಗಳೆಲ್ಲ ಕೆಲಸ ಮಾಡ್ತಾ ಇದ್ದ ಹಾಗೆ ನಾವು ತಪ್ಪುಗಳು ಒಪ್ಪುಗಳು ಮಾಡ್ತಾ ಹೋಗ್ತೀವಿ. ಒಪ್ಪು ಮಾಡಿದಾಗ ಪುಣ್ಯ ಬರುತ್ತೆ, ತಪ್ಪು ಮಾಡಿದಾಗ ನಮ್ಗದು ಬೇಡ ಆದರೂ ಅದು ಬಂದೇ ಬರುತ್ತೆ ಪಾಪ. ಇದನ್ನು ಅನುಭವಿಸೋದಕ್ಕೆ ಇನ್ನೊಂದು ಜನ್ಮ ಬೇಕು. ಯಾಕಂದ್ರೆ ಈಗ ವಯಸ್ಸು ಆಗೋಗಿದೆ, 72 ವರ್ಷ ಆಗೋಗಿದೆ. ಇವತ್ತು ನಾಳೆ ಹೋಗ್ತೀವಿ. ಆದರೆ ಇವತ್ತು ಮಾಡಿದ ಪುಣ್ಯದ ಫಲವನ್ನು ಅನುಭವಿಸೋಕ್ಕೂ ಮತ್ತೆ ಜನ್ಮ ಎತ್ತಬೇಕು, ಪಾಪದ ಫಲ ಅನುಭವಿಸ್ಬೇಕಾದ್ರೂ ಮತ್ತೆ ಜನ್ಮ. ಇದು ತಪ್ಪಲ್ಲ. ನಾವು ಇದೇ ಪ್ರಕ್ರಿಯೆಯಲ್ಲೇ ನಮ್ಮ ಜೀವನವನ್ನು, ತೊಳೆದಾಟವನ್ನು ನಾವು ನಡೆಸ್ತಾ ಇದ್ದರೆ ಎಷ್ಟು ಜನ್ಮಗಳು ನಡೆಸಿದ್ರು ಏನು ಪ್ರಯೋಜನ ಅಂತ ಒಂದು ಪ್ರಶ್ನೆ. ಇರಲಿ ಬಿಡಪ್ಪ, ಇನ್ನೊಂದು ವರ್ಷ 2 ವರ್ಷ ಬದುಕ್ತೀನಿ, ಇರೋ ಅಷ್ಟರಲ್ಲಿ ಇದನ್ನೆಲ್ಲ ಸ್ವಲ್ಪ ದುಡ್ಡು ಕಾಸು ಆಸ್ತಿ ಪಾಸ್ತಿ ಎಲ್ಲ ರೆಡಿ ಮಾಡಿಬಿಟ್ಟು ಹೊರಟೋಗ್ಬೇಡ. ಇನ್ನೊಂದು ಜನ್ಮಕ್ಕೆ ಇವತ್ತು ರೆಡಿ ಮಾಡಿದ್ದೆಲ್ಲ ಇನ್ನೊಂದು ಜನ್ಮದಲ್ಲಿ ಕೆಲಸ ಮಾಡುತ್ತಾ? ಇವತ್ತಿನ ಹೆಂಡತಿ ಎಲ್ಲ ಹೋಗಿರ್ತಾಳೆ, ಮಗನ ಇನ್ನೊಂದು ಕಡೆ ಹುಟ್ಟಿರ್ತಾನೆ, ಮಗಳು ಇನ್ನೊಂದು ಕಡೆಗೆ ಹೋಗಿರ್ತಾಳೆ, ಸ್ನೇಹಿತನ ಶತ್ರು ಆಗ್ತಾನೆ, ಶತ್ರು ಸ್ನೇಹಿತನಾಗ್ತಾನೆ, ಏನೇನೋ ಆಗೋಗಿರುತ್ತೆ ಮುಂದಿನ ಜನ್ಮಕ್ಕೆ. ಅವಾಗ ಹೊಸಬು ಬರ್ತಾರೆ, ಮತ್ತೆ ಅದೇ ಕೆಲಸ. ನಮಗೆ ಪುನರಪಿ ಜನನಂ ಪುನರಪಿ ಮರಣಂ ಅಂದಾಗ ಅಷ್ಟು ತಟ್ಟಲ್ಲ ಅದು. ಯಾರೋ ಸನ್ಯಾಸಿಗಳು ಉಪನ್ಯಾಸಕರು ಹೇಳ್ಕೊಳ್ಳೋ ಮಾತು ಅಂತ ಅನಿಸುತ್ತೆ. ಈ ಗೊಂದಲ ನೋಡಿ, ನಾವು ಮಾಡ್ತಾ ಇರುವಂತಹ ಗೊಂದಲ ನಮಗೆ ಎಷ್ಟು ಅಪಾಯಕಾರಿಯಾಗಿದೆ ಅನ್ನೋದನ್ನು ಯಾರಿಗೂ ಹೇಳಬೇಕಾಗಿಲ್ಲ. ನಮ್ಮ ಜೀವನದ ಅನುಭವನೇ ನಮಗೆ ಗೊತ್ತಾಗೋ ಹಾಗೆ ಮಾಡುತ್ತೆ. ಆದರೆ ನಮಗೆ ಅದನ್ನು ನೋಡೋ ಅಂತಹ ಒಂದು ಕಣ್ಣನ್ನು ನಾವು ಬೆಳೆಸ್ಕೋಬೇಕು. ಅದನ್ನೇ ಅರಿವು ಅನ್ನೋದು. ಹಾಗೆ ಒಂದು ಇಂದ್ರಿಯಕ್ಕೆ ಬಂದ ಹಾಗೇ ಎಲ್ಲ ಇಂದ್ರಿಯಗಳಿಗೂ ಕೂಡ ಬರುತ್ತೆ. ಇಷ್ಟನ್ನು ತಾವು ಒಪ್ಕೊಳ್ತೀರಾ ಒಪ್ಕೊಳ್ಳಲ್ವಾ ಅಂತ ಒಂದು ಪ್ರಶ್ನೆ. ಹೌದಾ ಅಲ್ವಾ ಹೇಳಿ. ಇದು ವಿಚಾರ ವಿನಿಮಯ. ನಿಮ್ಮ ಪಾಡಿಗೆ ನೀವು ಇದ್ದೇ ಹೋಗ್ತಾರೆ, ನನ್ನ ಪಾಡಿಗೆ ನಾನು ಕೂಗ್ಕೊಂತ ಇರೋದಲ್ಲ. ಸರಿನಾ ತಪ್ಪ? ಸರಿ, ಒಪ್ಕೊಂಡಿದ್ದೀವಿ. ಈಗ
ಜೀವನ ಹೀಗಿದೆ. ಮುಮುಕ್ಷುಗಳ ವಿಚಾರಕ್ಕೆ ನಾವು ಹೋಗೋದು ಬೇಡ. ಯಾಕೆಂದರೆ ನಾವ್ಯಾರೂ ಮುಮುಕ್ಷುಗಳು ಅಲ್ಲ. ನಾವಿಲ್ಲ ಸಂಸಾರಿಗಳಾಗಿದ್ದೀವಿ, ಅಥವಾ ಅರೆಬರೆ ಜ್ಞಾನದಲ್ಲಿ ನಾವು ಇದ್ದೀವಿ. ಈ ಕಡೆಗೆ ಇದೆ ನಮ್ಮದು, 3/2 ಭಾಗದಲ್ಲೇ ಇದ್ದೀವಿ ನಾವು. ಹೀಗಿರುವಾಗ ನಮ್ಮನ್ನು ಏನಾದರೂ ಮಾಡಿ ನಮ್ಮ ಮನಸ್ಸಿಗೆ ನಮ್ಮ ಪರಿಸ್ಥಿತಿ ಅರ್ಥ ಆಗೋ ಹಾಗೆ ಮಾಡಬೇಕು ಅನ್ನೋದು ಗುರುಗಳ ಮೊದಲನೆಯ ತವಕ. ನಮಗೆಲ್ಲ ನಮ್ಗೆ ಈ ಜೀವನದಲ್ಲೇ ಮೋಕ್ಷ ಕೊಡಿಸ್ಬಿಡ್ಬೇಕು ಅಂತ ಅವ್ರೇನು ಅಷ್ಟು ದುರಾಸೆ ಇಟ್ಕೊಂಡಿಲ್ಲ. ಅವ್ರ ಉದ್ದೇಶ ಏನು? ನಮಗೆ ಗೊತ್ತಾಗಬೇಕಷ್ಟೆ. ನಾವು ಈ ರೂಮ್ ಒಳಗೆ ಬಂದಿದ್ದೀವಿ, ಇದಕ್ಕೆ ಮುಂಚೆ 2 ಹಾವುಗಳು ಒಳಗಡೆ ಹೋಗಿದ್ದು ಅವ್ರು ನೋಡಿದ್ದಾರೆ. ನಮಗೆ ಭದ್ರಪ್ಪ ಅವಾಗ 2 ಹಾವು ಹೋಗ್ತಾಯಿತ್ತು ಆ ಸಂದಿನಲ್ಲಿ, ನಾನು ನೋಡಿದೆ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ? ಎಚ್ಚೆತ್ಕೊಳ್ತೀವ ಇಲ್ವಾ? ಅಷ್ಟು ಕೆಲಸನೇ ಅವ್ರು ಮಾಡಬೇಕು ಅಂತಿರೋದು. ಆ ಎಚ್ಚರಿಕೆಗೋಸ್ಕರ ಏನೇನಾಗಬೇಕು, ಏನೇನಾಗುತ್ತೆ ಅನ್ನುವಂಥದ್ದನ್ನೇ ನಾವು ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ನಾವು ಅಭ್ಯಾಸ ಮಾಡೋದಕ್ಕೆ ಮುಂಚೆ ಕರ್ಮಯೋಗವನ್ನು ಅರ್ಥ ಮಾಡ್ಕೋಬೇಕು. ಕರ್ಮಯೋಗದ ಮೇಲೆ ಒಂದು ಭಾಷಣ ಈಗಾಗಲೇ ಆಗಿದೆ. ಆದರೆ ಚಿಕ್ಕದಾಗಿ ಸ್ವಲ್ಪ ನೆನಪು ಮಾಡ್ಕೊಬೇಡ, 1 ನಿಮಿಷ. ಏನು ಅಂದರೆ, ಕರ್ಮ ನಮಗೂ ಅದಕ್ಕೂ ಒಂದು ಫೆವಿಕಾಲ್ ಹಾಕಿ ಮೆತ್ತಾಕ್ಬಿಡುತ್ತೆ ನಮಗೆ. ಅಂಟು. ಆ ಅಂಟು ಯಾವುದು ಅಂದರೆ ನಮ್ಮ ಮನಸ್ಸೇ. ನಮಗೆ 5 ಇಂದ್ರಿಯಗಳಿದೆ, ಒಂದು ಮನಸ್ಸಿದೆ. ಮನಸ್ಸು 6ನೇ ಇಂದ್ರಿಯ. ಮನ ಷಷ್ಟೇಂದ್ರಿಯಾಣಿ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ನಮಗೆ ಸಂಸ್ಕೃತ ಬಂದರೆ ಬರಲಿ, ಹೋದರೆ ಹೋಗಲಿ, ವಿಚಾರ ಗೊತ್ತಾದರೆ ಸಾಕು. ಈ ಮನಸ್ಸು ಇಂದ್ರಿಯಗಳ ರಾಜ. ಇದು ಅದು ಹೇಳ್ದಂಗೆ ಇವು 5 ಕೇಳುತ್ತೆ. ಈ ದೊಡ್ಡ ರೌಡಿ ಹತ್ರ ಕೆಲಸಕ್ಕಿರೋ ಪುಡಿ ರೌಡಿಗಳಿದ್ದಂಗೆ ಈ ಮನಸ್ಸು. ಥಿಯಾಸಫಿಯನ್ನು ಕೇಳಿದವ್ರಿಗೆಲ್ರಿಗೂ ಕೂಡ ಮನಸ್ಸು 2 ಭಾಗವಾಗಿದೆ ಅನ್ನೋದು ನಮಗೆ ಗೊತ್ತಿದೆ. ಮಾನಸಂ ದ್ವಿವಿಧಂ ಪ್ರೋಕ್ತಂ ಶುದ್ಧ ಅಶುದ್ಧಮೇವಚ. ಒಂದು ರೂಪ ಮನಸ್ಸು, 2ನೇದು ಅರೂಪ ಮನಸ್ಸು. ನಿಮಗೆಲ್ಲರಿಗೂ ಗೊತ್ತಿದೆ. ನಾವು ಇದೇ ಭಾಷಣ ಬೇರೆ ಕಡೆ ಮಾಡಿದ್ರೆ ಈ ಪದಗಳನ್ನು ಬಳಕೆ ಮಾಡೋ ಹಾಗಿಲ್ಲ. ಅವ್ರಿಗೆ ಹಾಗಂದ್ರೆ ಏನು ಅಂತ ಗೊತ್ತಾಗಲ್ಲ, ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಈ ಕೆಳಗಿನ ಮನಸ್ಸನ್ನು ಅಶುದ್ಧ ಮನಸ್ಸು ಅಂತ ಕರೆಯೋದು ಯಾಕೆ ಅಂದರೆ, ಮನಯೇವ ಕಾರಣಂ ಮನುಷ್ಯಾಣಾನಾಂ ಬಂಧಮೋಕ್ಷಯೋ. ನಮ್ಮನ್ನು ಕರ್ಮಕ್ಕೆ ಹೊಂಟು ಹಾಕಿ ಆ ಫಲಾನ ಅನುಭವಿಸಿ ತೀರೋ ಹಾಗೆ ಮಾಡೋದು ಮನಸ್ಸೇ. ಆದ್ದರಿಂದ ನಮ್ಮನ್ನು ಬಿಡಿಸಿ ಆತ್ಮನ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದು ಕೂಡ ಮನಸ್ಸೇ. ಅದಕ್ಕೆ ಅದನ್ನೇನಂತಾರೆ, ಮನಯೇವ ಕಾರಣಂ ಮನುಷ್ಯಾಣಾನಾಂ ಬಂಧ ಮೋಕ್ಷಯೋ. ಬಂಧಕ್ಕೂ ಮೋಕ್ಷಕ್ಕೂ 2ಕ್ಕೂ ಮನಸ್ಸೇ ಕಾರಣ. ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಅವರಿವರು ಹೇಳಿರೋಂಥ ಮಾತುಗಳು, ಸಂಸ್ಕೃತ ಭಾಷೆ, ಅಡ್ಡಿ ಆತಂಕ, ಟೈಮು, ಈ ಎಲ್ಲ ಅಡ್ಡಿಗಳನ್ನು ಪಕ್ಕಕ್ಕಿಟ್ಟು ಸರಳವಾಗಿ ತಿರುಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸಿಂಪ್ಲಿಫೈಯಿಂಗ್. ಈಗ ಈ ಮನಸ್ಸು ಹೊರಮುಖವಾಗಿ ಹೋಗ್ತಾ ಇದೆ. ಯಾಕೆ ಅಂದರೆ, ಕಾಣುವ ವಸ್ತುಗಳ ರೂಪ, ವಾಸನೆ, ರುಚಿ,
ಸ್ಪರ್ಶ ಎಲ್ಲವೂ ಆಚೆ ಕಡೆನೇ ಇರೋವಂಥದ್ದು. ಹಾಗಾಗಿ ಇಂದ್ರಿಯಗಳು ಹೊರಮುಖವಾಗಿ ಕೆಲಸ ಮಾಡ್ತಾ ಇರುತ್ತೆ, ಹೌದಲ್ವಾ? ಹೊರಮುಖವಾಗಿ ಕೆಲಸ ಮಾಡ್ತಾ ಇರೋಷ್ಟು ದಿನ ಕೂಡ ಅವು ಕಸ ಕಡ್ಡಿ ಹೂವು ಹಣ್ಣು ಎಲ್ಲ ತಂದು 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 ನಮ್ಮ ಸ್ಟೋರ್ಗೆ ಹಾಕ್ತಾ ಇರುತ್ತೆ. ಮನಸ್ಸಿಗೆ ಒಳ್ಳೆಯದು ಹಾಕುತ್ತೆ, ಕೆಟ್ಟದ್ದು ಹಾಕುತ್ತೆ. ಅದರೊಡನೆ ನಾವು ಕರ್ಮ ಬಂಧವನ್ನು ಬೆಳೆಸ್ಕೊಳ್ದಿರ ಇರಬೇಕಾದ್ರೆ ಮೊದಲನೇ ಕೆಲಸ ಮಾಡಬೇಕಾಗಿರೋದು ಏನು? ಈ ಇಂದ್ರಿಯಗಳಿಗೂ ಮನಸ್ಸಿಗೂ ಇರೋಂತಹ ಈ ನೆಗೆಟಿವ್ ಕಾಂಟ್ಯಾಕ್ಟನ್ನು ಕಡಿಮೆ ಮಾಡಬೇಕು, ಪಾಸಿಟಿವ್ ಕಾಂಟ್ಯಾಕ್ಟನ್ನು ಇಟ್ಕೋಬೇಕು. ಹೇಗೆ ಮಾಡೋದು ಅದನ್ನ? ಎಲ್ಲೋ ಭಗವದ್ಗೀತೆ ಯಾವ ಬುಕ್ ಓದೋದು ನೆಗೆಟಿವ್ ಕಾಂಟ್ಯಾಕ್ಟು ಪಾಸಿಟಿವ್ ಕಾಂಟ್ಯಾಕ್ಟ್ ಏನು ಇರಲ್ಲ ಅಲ್ಲಿ. ನಾನು ಅದೆಲ್ಲ ಅಲ್ಲಿರೋದನ್ನೆಲ್ಲ ಪಕ್ಕಕ್ಕೆ ತೆಗೆದಾಕ್ಬಿಟ್ಟಿದ್ದೀನಿ. ಆ ಪಾಸಿಟಿವ್ ಕಾಂಟ್ಯಾಕ್ಟು ನೆಗೆಟಿವ್ ಕಾಂಟ್ಯಾಕ್ಟು ಹೇಗೆ ಅಂದರೆ, ಹೋಗಲಿ ಕೆಲಸ ಮಾಡ್ದಿರ ಸುಮ್ಮನೆ ಇರೋಕ್ಕಾಗುತ್ತಾ? ಆಗಲೇ ಹೇಳಿದ್ರು ವೆಂಕಟರೆಡ್ಡಿಯವರು, ಕರ್ಮಯೋಗ ಅಂದರೆ ನಾವು ಕೆಲಸ ಮಾಡ್ತಾಯಿದ್ರೆ ಒಳ್ಳೆ ನೆಂಟಸ್ತಿಗೆ ಕೆಟ್ಟ ನೆಂಟಸ್ತಿಗೆ ಎರಡೂ ಬರುತ್ತೆ. ಸುಮ್ಮನೆ ಇದ್ಬಿಟ್ರೆ, ನ್ಯೂಟ್ರಲ್ ಆಗಿದ್ಬಿಟ್ರೆ ಏನೂ ಇರಲ್ವಲ್ಲ ಅಂತ. ಆದರೆ ಹಾಗಿರೋಕ್ಕೆ ಜೀವನಗಳು ನಡೆಯೋದಿಲ್ಲ. ಭಗವಂತನಾದ ಕೃಷ್ಣನಿಗೆ ಅದು ಸಾಧ್ಯ ಆಗದಿರ ಆತ್ಮ ಕೂಡ ಕರ್ಮ ಮಾಡ್ತಾ ಇರ್ತಾರೆ. ಭಗವಂತನಿಗೆ ಸಾಧ್ಯವಾಗುತ್ತೆ, ಮನುಷ್ಯರಾದ ನಮಗೆ ಸಾಧ್ಯವಾಗುತ್ತಾ? ಹಾಗಾದರೆ ಒಂದು ಇಕ್ಕಟ್ಟು ಸಿಕ್ಕಾಕ್ಕೊಂಡ್ವಿ ನಾವು. ಕರ್ಮ ಮಾಡ್ದಿರ ಇರೋಕ್ಕೆ ಆಗಲ್ಲ ಅಂತೀರ, ಮಾಡಿದ್ರೆ ಸಿಕ್ಕಾಕ್ಕೊಳ್ತೀರ ಅಂತೀರ. ಈ ನಿಮ್ಮ ಭಾಷಣ ಕೇಳಿ ನಮ್ಗೆ ಏನು ರೀ ಪ್ರಯೋಜನ, ನಾವೇನು ಮಾಡ್ಬೇಕು ಹೇಳಿ ಅನ್ನೋದು ಮಾತು ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೋಸ್ಕರ ಕರ್ಮವನ್ನು ಅದನ್ನು ಒಂದು ಯೋಗದ ರೀತಿಯಲ್ಲಿ ಮಾಡುವಂಥದ್ದು ಕರ್ಮ ಯೋಗ. ಲಕ್ಷಾಂತರ ಸತಿ ಕೇಳಿದ್ದೀವಿ ಈ ಪದನ, ಕರ್ಮಯೋಗ ಅನ್ನೋ. ಒಂದು ಸತಿ ಎರಡು ಸತಿ ಎಲ್ಲ. ಕರ್ಮವನ್ನು ಯೋಗವಾಗಿ ಮಾಡುವಂಥದ್ದು ಕರ್ಮಯೋಗ. ಕರ್ಮ ಅನ್ನೋದು ಗೊತ್ತಾಗ್ತಾ ಇದೆ, ಕೆಲಸಗಳು ಮಾಡೋದು. ಯೋಗ ಅಂದರೆ ಏನು? ಒಂದೊಂದು ಪದನ ಬಿಡಿಸಿ ಚರ್ಚೆ ಮಾಡಿದವಾಗೆ ಗೊತ್ತಾಗುತ್ತೆ. ಯೋಗ ಅಂದರೆ ಮನಸ್ಸನ್ನು ಆತ್ಮನಲ್ಲಿ ಅಥವಾ ಭಗವಂತನಲ್ಲಿ ಎರಡೂ ಒಂದೇ ಸ್ಥಿರವಾಗಿ ನಿಲ್ಲಿಸ್ಕೊಳ್ಳೋ ಅಂಥದ್ದೇ ಯೋಗ. ಈಗ ನಾವು ಮಾಡುವಂಥ ಕೆಲಸ ನಮ್ಮನ್ನು ಇವಾಗ ಕರ್ಮ ಫಲಗಳಲ್ಲಿ ನಿಲ್ಲೋ ಹಾಗೆ ಮಾಡ್ತಾಯಿದೆ ನಮ್ಮನ್ನು. ಅದನ್ನು ಬಿಡಿಸಿ ಭಗವಂತನಲ್ಲಿ ನಿಲ್ಲೋ ಹಾಗೆ ಮಾಡಬೇಕು ನಾವು. ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಈ ಸ್ಕೂಲಿಂದ ಆ ಸ್ಕೂಲಿಗೆ ಟ್ರಾನ್ಸ್ಫರ್ ಮಾಡಬೇಕು ನಮ್ಮ ಕರ್ಮನ. ಹೇಗೆ ಟ್ರಾನ್ಸ್ಫರ್ ಮಾಡೋದು ನಾವು? ಈಗ ಕರ್ಮ ಮಾಡುವಾಗ ಕರ್ತವ್ಯ ದೃಷ್ಟಿಯಿಂದ ಮಾಡಬೇಕು. ಏನು ಕರ್ತವ್ಯ? ನಮ್ಮ ಬದುಕಿಗೆ ಕೆಲವು ಕರ್ತವ್ಯಗಳಿವೆ. ನಮ್ಮ ಮಕ್ಕಳನ್ನು ನಾವು ಸಾಕಬೇಕು, ವಿದ್ಯೆ ಕೊಡಬೇಕು, ಬುದ್ಧಿ ಕೊಡಬೇಕು, ಅದು ಕರ್ತವ್ಯ. ಮಕ್ಕಳಿಗೆ 16 ಸೈಟ್ ಮಾಡಿಡ್ಬೇಕು ಅನ್ನೋದು ನಮ್ಮ ಕರ್ತವ್ಯ ಅಲ್ಲ. ಶೇರ್ ಮಾರ್ಕೆಟಲ್ಲಿ ಅರ್ಧ ಶೇರ್ಗಳು ನಮ್ಮ ಮಕ್ಕಳಿಗೆ ಕೊಡಿಸ್ಬೇಕು ಅನ್ನೋದು ನಮ್ಮ ಕರ್ತವ್ಯ ಅಲ್ಲ. ನಮ್ಮ ಕರ್ತವ್ಯ ಏನದ? ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದೀವಿ, ಅವ್ರದ್ದೇ ಆದ ಕುಟುಂಬ ಇದೆ. ಒಳ್ಳೆ ಮನೆನೋ ಕೆಟ್ಟ ಮನೆನೋ ಗುಡಿಸ್ಲೋ ಬಾಡಿಗೆ ಮನೆನೋ ಏನೋ ಅವ್ರು ಬದುಕ್ಕೊಳ್ತಾರೆ. ಇಲ್ಲಿ ಹೆಂಡತಿ ಸ್ಕ್ರೂ ಕೊಡ್ತಾ ಇರ್ತಾರೆ, ರೀ ಒಂದು ಸೈಟ್ ಕೊಡಿಸ್ಬಿಟ್ರಿ ಮಗಳಿಗೆ, ಒಂದು ಸೈಟ್ ಕೊಡಿಸ್ಬಿಟ್ರಿ. ನಮ್ಮ ಡ್ಯೂಟಿನದು ಮಗಳಿಗೆ ಸೈಟ್ ಕೊಡಿಸೋದು. ಅವಳು ಗಂಡ ಇದ್ದಾನೆ, ಮಾವನಿದ್ದಾನೆ, ಅತ್ತೆ ಇದ್ದಾರೆ, ಮಕ್ಕಳಿದ್ದಾರೆ, ಅವ್ರ ಹಣೆ ಬರ ಏನೋ ಅವ್ರು ನಿಂತ್ಕೊತಾರೆ. ಹೋಗಲಿ, ಮಗನಿಗೆ ಕೊಡಿಸೋದು ನಮ್ಮ ಕರ್ತವ್ಯ ಅದು ಅಲ್ಲ. ದುಡ್ಡು ಸಂಪಾದಿಸ್ಕೊಳ್ಳಿ ಬಿಡಿ, ನಾವ್ಯಾಕೆ ಮಾಡಬೇಕು? ಹಾಗೆ ಸ್ವಲ್ಪ ಸ್ವಲ್ಪ ಬಿಡಿಸ್ಕೋಬೇಕು. ಕರ್ತವ್ಯ ಯಾವುದೋ
ಯಾರಿಗೂ ಇಲ್ಲದ ನಮ್ಮ ಕುಟುಂಬಕ್ಕೆ ಇರಬೇಕು ಅನ್ನೋ ದುರಾಸೆ ಯಾವುದು, ಅದನ್ನು ಇಂಗಿಡಿಸ್ಕೋಬೇಕು. ಎಷ್ಟು ಕರ್ತವ್ಯ ಇದ್ದರೆ ಅಷ್ಟು ಮಾಡಿದ್ರೆ ಸಾಕು. ಹಾಗೆ ಮಾಡೋವಾಗ ನಾನು ಕರ್ತವ್ಯ ಮಾಡಿದೆ, ಆದರೆ ಫಲ ನಾನು ಅಂದ್ಕೊಂಡಂಗೆ ಬರಲಿಲ್ಲ, ಅದಕ್ಕೋಸ್ಕರ ನಾನು 2ನೇ ಸತಿ ಕರ್ತವ್ಯ ಮಾಡಬೇಕು, 2ನೇ ಸತಿ ಫೇಲ್ಯೂರ್ ಆದರೆ 3ನೇ ಸತಿ ಮಾಡಬೇಕು ಅಂತ ಹೋಗೋದು ತಪ್ಪು. ಫಲ ಅಪೇಕ್ಷೆಯಿಂದ ಕರ್ತವ್ಯವನ್ನು ಮಾಡಬಾರ್ದು, ಕರ್ತವ್ಯವನ್ನು ಕರ್ತವ್ಯವಾಗಿ ಮಾಡಬೇಕಷ್ಟೇ ನಾವು. ಅದರಿಂದ ಒಳ್ಳೆ ಫಲನ ಬರಲಿ ಕೆಟ್ಟ ಫಲನ ಬರಲಿ ಅದನ್ನು ಮತ್ತೆ ನಾವು ಬಳ್ಕೋಬಾರ್ದು, ಕಂದನಿ ಅಲ್ಲಿಗೆ ನಿಲ್ಲಿಸ್ಬೇಕದನ್ನು. ಹೀಗೆ ಸಂಗಂ ತ್ಯಕ್ತ್ವಾ ಕುರು ಕರ್ಮಾಣಿ. ಹಾಗೆ ಮಾಡಿದ್ರೆ ನಾವು ಮೇಷ್ಟ್ರುಗಳು ಏನು ಮಾಡ್ತೀವಿ, ಪಾಠ ಮಾಡ್ತೀವಿ, ಅರ್ಥ ಆಗಲ್ಲ ಅಂದರೆ 1 ಸತಿ 2 ಸತಿ 3 ಸತಿ ಹೇಳ್ಕೊಡ್ತೀವಿ. ಅಲ್ಲಿಗೂ ಅವ್ನು ನಾನು ಕಲಿಯಲ್ಲ ಸರ್, ನಾನೊಂದು ಶಪಥ ಮಾಡಿದ್ದೀನಿ, ನೀವು ಹೇಳೋ ಯಾವ ಮಾತು ನನ್ನ ಕಿವಿಗೆ ಕೇಳಿಸ್ಬಾರ್ದು ಅಂತ 2 ಕಿವಿಲು ಹತ್ತಿ ಇಟ್ಕೊಂಡು ಕೂತಿದ್ದೀನಿ, ಏನು ಮಾಡ್ತೀರಾ ನೀವು ಅಂತನೂ. ಏನು ಮಾಡೋಕ್ಕಾಗುತ್ತೆ, ನೀನು ಹಣೆ ಬರ ಹೋಗಪ್ಪ, ಅಷ್ಟೇ ಅಲ್ವಾ. ನಾನು ಕೇಳದಾರೆ ನಿಮ್ಮ ಮಾತು ಅಂತ ಅವಳು ಹೆಂಡ್ತಿ, ಕೇಳ್ದಿರಾದ್ರೆ ಹಾಳಾಗೋಗು, ಏನು ಮಾಡೋಕ್ಕಾಗುತ್ತೆ, ಅದಕ್ಕೆ ನಿನ್ನ ಕರ್ಮ ನಿಂದು, ಹೇಳಿದ್ದಾಯ್ತು ಮಾಡಿದ್ದಾಯ್ತು. ಹಾಗೆ ಬಿಡ್ತಾ ಬರಬೇಕು. ಅದೇ ಈ ಗೋಂದನ್ನು ತೊಳೆಯೋ ಅಂಥ ಸೋಪು ನೀರು ಅದೇ. ಹಾಗೆ ಕರ್ಮ ಬಂಧವನ್ನು, ಕರ್ಮ ಫಲದಲ್ಲಿ ಆಸಕ್ತಿಯನ್ನು ಬಿಟ್ಟು ಕರ್ತವ್ಯ ದೃಷ್ಟಿಯಿಂದ ಕರ್ಮವನ್ನು ಮಾಡ್ತಾ ಬಂದರೆ ಇಂದ್ರಿಯಗಳು ಕೆಲಸ ಮಾಡಿದ್ರೂ ಕೂಡ ಆ ಫಲಗಳು ನಮಗೆ ಅಂಟ್ಕೊಳ್ಳೋದಿಲ್ಲ. ಆ ಫಲವನ್ನು ಅನುಭವಿಸೋದಕ್ಕೆ ನಾವು ಇನ್ನೊಂದು ಜನ್ಮ ಎತ್ತಬೇಕಾಗಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬಿಡಬೇಕು. ಆತ್ಮನ ಕಡೆ ಸಂಬಂಧವನ್ನು ಬೆಳೆಸ್ಕೋಬೇಕು. ಆದರೆ ಈ ಆತ್ಮ ಅನ್ನುವಂತಹ ದೇವರು ಒಂದು ಕಂಡೀಷನ್ ಇಟ್ಟಿದ್ದಾನೆ ನಮಗೆ. ಈ ಊರಿಗೆ 5,000 ಕೊಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗೋದು, ಅಲ್ಲೇನೋ ತರಲೆ ಮಾಡೋದು, ಆಮೇಲೆ ಅಲ್ಲಿರೋಕ್ಕಾಗ್ದಿರ ಮನ ಮರ್ಯಾದೆ ಕಾಪಾಡ್ಕೊಳ್ಳೋಕೆ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ 10,000 ಕೊಟ್ಟು ಮತ್ತೊಂದು ಊರಿಗೆ ಹೋಗೋದು. ಹಾಗೆ ಹೋಗೋಕ್ಕಾಗೋಲ್ಲ. ಭಗವಂತ ಅಷ್ಟು ಮುಟ್ಟಾಳ ಅಲ್ಲ. ಭಗವಂತ ಏನು ಮಾಡಿದ್ದಾನೆ, ಅಶುದ್ಧ ಮನಸ್ಸಿನಿಂದ ಶುದ್ಧ ಮನಸ್ಸಿಗೆ ನಿನ್ನ ಪ್ರಜ್ಞೆಯನ್ನು ಏರಿಸು. ನಾನು ಅಲ್ಲಿರ್ತೀನಿ, ಅಶುದ್ಧ ಮನಸ್ಸಿನಲ್ಲಿ ನಾನಿರಲ್ಲ, ಶುದ್ಧ ಮನಸ್ಸಿನಲ್ಲಿ ಇರ್ತೀನಿ. ನಾನಿರೋದು ನಿನಗೆ ಗೊತ್ತಾಗುತ್ತೆ, ನೀನಿರೋದು ನನಗೂ ಗೊತ್ತಾಗುತ್ತೆ ಅಂತ. ಅದೇ ತಾನೇ ನಾವು ಧ್ಯಾನ ಸಮಾಧಿ ಎಲ್ಲವೂ ಕೂಡ ಅದೇ. ಆದರೆ ನಾವು ಏಣಿ ಹಾಕ್ಕೊಂಡು ಹತ್ತು ಹೋಗೋಕ್ಕಾಗಲ್ಲ. ನಾವು ಹೇಳೋದಷ್ಟೇ ಮೇಲಿಂದು ಕೆಳಗಿಂದು ಅಂತ. 2 ರೀತಿಯ ಮನಸ್ಸು ಅಷ್ಟೇ ಇದು. ಆದರೆ ನಮಗೆ ಈ ಊರಿಂದ ಆ ಊರಿಗೆ ಟ್ರಾನ್ಸ್ಫರ್ ಬೇಕು ಅಂದರೆ ಮನಸ್ಸು ಏನು ಮಾಡುತ್ತೆ, ಚಂಚಲತೆಯಿಂದ ಕೂಡಿದೆ ಅಲ್ವಾ. ಮನಸ್ಸು ಚಂಚಲತೆಯಿಂದ ಕೂಡಿದೆ. ಆ ಚಂಚಲವಾದ ಮನಸ್ಸನ್ನು ಬೀದಿ ನಾಯಿ ಓಡ್ದಂಗೆ ಓಡ್ತಾ ಇರುತ್ತೆ. ಇವಾಗ ದೇವಸ್ಥಾನದ ಹತ್ರ ಇರುತ್ತೆ, ಏನನ್ನ ಪ್ರಸಾದ ಸಿಗುತ್ತೆ ಅಂತ, ಆಮೇಲೆ ತಿಪ್ಪೆ ಹತ್ರಕ್ಕೆ ಹೋಗಿರುತ್ತೆ, ಆಮೇಲೆ ಇನ್ನೆಲ್ಲ ಕೊಳಿತಾ ಇರೋ ಮಾಂಸದ ಹತ್ರಕ್ಕೆ ಹೋಗುತ್ತೆ. ಹಾಗೆ ಹೋಗ್ತಾ ಇರುತ್ತೆ ನಮ್ಮ ಮನಸ್ಸು. ಆ ಮನಸ್ಸನ್ನು ಕಟ್ಟಾಕಬೇಕು, ಒಂದು ಗೂಟಕ್ಕೆ ಕಟ್ಟಾಕಬೇಕು. ಯಾವುದು ಅಂದರೆ ಆ ಏನು ನಿಶ್ಚಲವಾದ ಸ್ಥಿತಿಗೆ ಅದನ್ನು ತರಬೇಕು. ಚಲನೆಗೆ ಕಾರಣವಾಗಿರುವ ಅಂಶಗಳನ್ನೆಲ್ಲ ಹತೋಟಿ ಮಾಡಿದ್ರೆ ಅದು ನಿಶ್ಚಲವಾಗಿಯೇ ಇರುತ್ತೆ. ಮನೆಯಲ್ಲಿ ಎಳೆ ಮಕ್ಕಳಿಗೆ ಹಾಲು ಕುಡಿಸ್ಬೇಕಾದ್ರೆ ಹಾಲು ಕಾಯಿಸ್ತಾರೆ, ಹಾಲು ಕೆನೆ ಕಟ್ಟುತ್ತೆ, ಅದನ್ನು ಬಾಟ್ಲಿಗೆ ಹಾಕಿ ಕುಡಿಸ್ಬೇಕು. ಆ ಬಾಟ್ಲಿಗೆ ಒಂದು ಸಣ್ಣ ತೂತಿರುತ್ತೆ ಆ ಮಗು ಚೀಪೋದಕ್ಕೆ.
ತಾಯಿ ಏನು ಮಾಡ್ತಾಳೆ? ನಾವಾದರೆ ಬಟ್ಲಲ್ಲಿರೋ ಹಾಲು ಹಾಗೆ ಬಗ್ಗಿಸಿ ಕೊಡ್ತೀವಿ ಕುಡಿ ಅಂತ. ಅದು ಕುಡಿಯೋಕ್ಕಾಗುತ್ತೋ ಹೋಗುತ್ತೋ. ತಾಯಿ ಏನು ಮಾಡ್ತಾಳೆ? ಫಿಲ್ಟ್ರ್ ಮಾಡ್ತಾಳೆ ಅದನ್ನು. ಪ್ರತಿ ಸತಿ ಹಾಕೋವಾಗ ಫಿಲ್ಟ್ರ್ ಮಾಡಿದ್ರೆ ಈ ಕೆನೆ ಗಟ್ಟಿಯಾಗಿರೋ ಪದಾರ್ಥಗಳ ಮೇಲಿರುತ್ತೆ, ದ್ರವರೂಪದ ಹಾಲು ಮಾತ್ರ ಬಾಟ್ಲಿಗೆ ಹೋಗುತ್ತೆ. ಅದು ಮಗು ಚೀಪ್ದಾಗ ಅದ್ರ ಬಾಯಿಗೆ ಹೋಗುತ್ತೆ. ನಾವೇನು ಫಿಲ್ಟ್ರ್ ಮಾಡಬೇಕು? ಈ ಪಂಚೇಂದ್ರಿಯಗಳು ಮಾಡಿರೋ ತರಲೆ ತಾಪತ್ರಯನ್ನೆಲ್ಲ ಫಿಲ್ಟ್ರ್ ಮಾಡಬೇಕು. ಆಗ ಹಾಲಲ್ಲಿರೋ ಕೆನೆ ಗಿಡ್ಡಿ ಏನಿದೆ ಅದನ್ನು ತೆಗೆದು ಹಾಕಿದ್ಮೇಲೆ ಇನ್ನಿರೋದೇನು ಹಾಲೇ. ಹಾಲನ್ನು ಬೇರೆ ಶುದ್ಧಿ ಮಾಡಬೇಕಾಗಿಲ್ಲ, ಅದರಲ್ಲಿರೋ ಅಡ್ಡಿಗಳನ್ನು ತೆಗೆದ್ರೆ ಸಾಕು. ಚೆಂಡಿ ದಿವಸ ಸತ್ತಾಲ್ ನೀళ్ళు ಅದೇ ಬೋತಾ ಏನು ಅಂತ ಕದ. ಇದನ್ನು ನಾವು ಎಚ್ಚರದಿಂದ ನಿತ್ಯ ಜೀವನದಲ್ಲಿ ಪಾಲಿಸ್ತಾ ಬಂದರೆ ಅದು ಕರ್ಮಯೋಗ ಆಗುತ್ತೆ. ಕರ್ಮಯೋಗದಿಂದ ಚಿತ್ತ ಶುದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಅಲ್ವಾ. ಚಿತ್ತ ಅಂದರೆ ಏನು? ಮನಸ್ಸನ್ನೇ ಚಿತ್ತ ಅನ್ನೋದು. ಆ ಚಿತ್ತ ಎಲ್ಲಿರುತ್ತೆ ಹೇಳಿ? ಟೆಕ್ನಿಕಲ್ ಆಗಿ ಹೋಗೋಣ. ಚಿತ್ತ ಎಲ್ಲಿರುತ್ತೆ? ನಮ್ಮ ಕೆಳಗಿನ ಮನಸ್ಸಿನಲ್ಲೇ ಚಿತ್ತ ಇರೋದು. ಇದರಲ್ಲಿರೋ ಕಸ ಕಡ್ಡಿಗಳೆಲ್ಲ ಏನು ಅಂದರೆ ಪಂಚೇಂದ್ರಿಯಗಳು ಮಾಡಿರೋ ಕೆಲಸದಿಂದ ಬಂದಿರೋ ಅಂಥ ಫೋಟೋ ಪ್ರಿಂಟುಗಳೇ ಇಲ್ಲಿರೋದು. ಆ ಚಿತ್ತ ಶುದ್ಧಿ ಆಗಬೇಕಾದ್ರೆ ಕರ್ಮವನ್ನು ಯೋಗವಾಗಿ ಮಾಡಿದಾಗ ಚಿತ್ತಶುದ್ಧಿ ಉಂಟಾಗುತ್ತೆ. ಆ ಚಿತ್ತಶುದ್ಧಿ ಆಗಿರುವಂತಹ ಮನಸ್ಸು ಪ್ರಜ್ಞೆ ಸ್ಥಿರವಾಗಿರೋದಕ್ಕೆ ಅನುಕೂಲವಾಗಿರುತ್ತೆ. ಆಗ ನಮಗೆ ಪರಮಾತ್ಮನ ಮೇಲೆ ಮನಸ್ಸು ಸ್ವಲ್ಪ ನಿಲ್ಲುತ್ತೆ. ನಮಗಿದು ಹೇಗೆ ಗೊತ್ತಾಗುತ್ತೆ? ಅಲ್ಲೊಬ್ಬರು ಇಲ್ಲೊಬ್ಬರು ಕೆಲವರು ಇದ್ದಾರೆ, ಸಾಧನೆ ಮಾಡಿದವರು, ಗುರುಗಳಂಥವ್ರು. ಅವರು ಪರಿಶ್ರಮ ಪಟ್ಟು ಚಿತ್ತಶುದ್ಧಿಯನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೆ. RVR ಮಾಸ್ಟ್ರು ಒಂದು ದಿನವೂ ಸುಳ್ಳು ಹೇಳಲಿಲ್ಲ. ನಾನು 44 ವರ್ಷ ನೋಡಿದೆ ಅದನ್ನು ಪರಿಶೀಲನೆ ಮಾಡಿ. ಒಂದು ದಿನ ಒಬ್ಬರಿಗೆ ಕೇಡು ಬಯಸಲಿಲ್ಲ. ಒಂದು ದಿನ ಸಾಲಕ್ಕೆ 10 ಪೈಸೆ ಬೇಕು ಅಂತ ಒಬ್ಬರ ಹತ್ರಕ್ಕೆ ಹೋಗಲಿಲ್ಲ. ತಮಗಿರೋದನ್ನು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿಕೊಳ್ಳಿಲ್ಲ. ಶಿಷ್ಯರು 30 ರೂಪಾಯಿ ಶರ್ಟ್ ಹಾಕ್ಕೊಂಬಂದರೆ ನಂಗೆ 3 ರೂಪಾಯಿ ಶರ್ಟೇ ಸಾಕು ಅಂತಾನೆ ಬಾಳಿದ್ರು. ಅವರ ಜೀವನನೇ ನಮಗೆ ಚಿತ್ತಶುದ್ಧಿ ಅವ್ರಿಗಿದೆ, ನಮಗಿಲ್ಲ ಅಂತ ತೋರಿಸೋದೆ. ಅವರು ಸುಳ್ಳು ಹೇಳಲಿಲ್ಲ, ನಾವು ಸುಳ್ಳು ಹೇಳದೆ ಇರೋಕ್ಕಾಗೋದೇ ಇಲ್ಲ ನಮ್ಮ ಕೈ. ಅಯ್ಯೋ ಎಷ್ಟೋ ಮಾಡಿದ್ನಪ್ಪ ಸುಳ್ಳು ಹೇಳಬಾರ್ದು ಅಂತ, ಏನೋ ಇಕ್ಕಟ್ಟಿಗೆ ಬಂದು ಒಂದು ಸುಳ್ಳು ಹೇಳಿಬಿಟ್ಟು ಹೀಗೆ ಜಾರ್ತಾನೇ ಇರ್ತೀವಿ. ಅವರೆಂದೂ ಜಾರಲೇ ಇಲ್ಲ ಅವರು. ಇದಕ್ಕೆ ಇನ್ನೊಂದು ಮರ್ಸೋಯ್ತು, ಹೋಗ್ಲಿ ಬಿಡಿ. ಈ ಥರ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರಂತೆ. ಟೈಮ್ ಆಯ್ತಾ? ಪ್ರಾರ್ಥನೆ ಮಾಡ್ತಾರಂತೆ. ಕಪಾಲಿನ್ ಭಿಕ್ಷೋ ಮೇ ಹೃದಯ ಕಪಿಂ ಅತ್ಯಂತ ಚಂಚಲಂ. ನಾವು ಕುಂಭಮೇಳಕ್ಕನ್ನು ಹೋಗಲಿ, ಕುಂಬೇಶ್ವರನ ದೇವಸ್ಥಾನಕ್ಕನ್ನು ಹೋಗಲಿ ಮಾಲೂರಿನಲ್ಲಿ, ಅಥವಾ ನಮ್ಮೂರು ಈಶ್ವರನ ದೇವಸ್ಥಾನಕ್ಕೆ ಹೋಗಲಿ, ಏನಂತ ಕೇಳಬೇಕು? ಕಪಾಲಿನ್ ಭಿಕ್ಷೋ ಮೇ ಹೃದಯ ಕಪಿಂ ಅತ್ಯಂತ ಚಂಚಲಂ. ಈಶ್ವರನೇ, ನನ್ನ ಈ ಹೃದಯ ಅನ್ನೋದು ಬಹಳ ಚಂಚಲವಾಗಿರುವಂತಹ ಒಂದು ಕೋತಿಯಾಗಿದೆ. ದೃಢಂ ಭಕ್ತ್ಯಾ ಬದ್ಧ್ವಾ ಶಿವ ಭವದೀನಂ ಕುರು ವಿಭೋ. ಅದಕ್ಕೆ ಪರಮೇಶ್ವರನೇ, ನನ್ನ ಈ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸು ಅಂತ ಕೇಳ್ಕೊ. ಈಗ
ನಮಗಿಲ್ಲಿವರೆಗೂ ಕೂಡ ಉಪನ್ಯಾಸಕ್ಕೆ ರೀತಿ ಏನು, ನೀತಿ ಏನು, ಹೇಗೆ ನಾವು ಇದರ ಉಪಯೋಗವನ್ನು ಪಡ್ಕೋಬೇಕು ಅನ್ನುವಂಥದ್ದನ್ನು ಆಡು ಮಾತುಗಳಲ್ಲಿ ವಿಶದಪಡಿಸಿದ್ದು ಆಯಿತು. ಇನ್ನು ಮುಂದಕ್ಕೆ ಹೇಳುವಂಥದ್ದು ಹೇಗೆ 52ನೇ ಶ್ಲೋಕದಿಂದ 72ನೇ ಶ್ಲೋಕದವರೆಗೂ ಕೂಡ ಸಾಂಖ್ಯಯೋಗದಲ್ಲಿರುವಂಥದ್ದು ಈ ಸ್ಥಿತಪ್ರಜ್ಞನ ಲಕ್ಷಣಗಳೇ. ಅವನು ಹೇಗಿರ್ತಾನೆ? ಸುಖೇಶು ದುಃಖೇಶು ಅನುದ್ವಿಗ್ನ ಮನಃ. ನಾವು ಮನಸ್ಸಿನ ಕ್ಷೋಭೆಗೆ ಒಳಗಾಗಬಾರ್ದು. ಪಾಸಾದರೂ ಓಕೆ, ಫೇಲ್ ಆದರೂ ಓಕೆ, ಲಾಭ ಆದರೂ ಓಕೆ, ನಷ್ಟ ಆದರೂ ಓಕೆ. ಎಷ್ಟು ಚೆನ್ನಾಗಿ ಹೇಳ್ತೀರಿ ಸಾರ್, ಕಳ್ತನ ಆದರೂ ಓಕೆ, ಲಾಟ್ರಿ ₹1,00,000 ಬಂದರೂ ಓಕೆ. ಲಾಟ್ರಿ ₹1,00,000 ಬಂದರೆ ನಮ್ಮ ಪುಣ್ಯ, ಅದು ಒಪ್ಕೊತೀವಿ. ರಾತ್ರಿ ಕಳ್ತನಾಗಿ ನಮ್ಮ ಮನೆಯಲ್ಲಿ ಇರೋದೆಲ್ಲ ಹೊರಟೋಯ್ತು ಅಂದರೆ ಅವಾಗೂ ಓಕೆ ಅಂತ ಹೇಗೆ ಹೇಳೋದು? ಹೇಳೋಕ್ಕಾಗುತ್ತಾ? ಆಗದಿರಿದ್ರೆ ಇವ್ರ್ಯಾಕೆ ಹೇಳ್ತಾ ಇದ್ದಾರೆ ಹೇಳಿ ಅಂತ. ನಾವು ಅದನ್ನು ಓಕೆ ಅಂತ ಅನ್ಬೇಕಾಗಿರೋ ಕಾರಣ ಏನು ಅಂದರೆ, ಕಳ್ತನ ಆಗಿರೋದು ನಮ್ಮ ಕರ್ಮಫಲವೇ. ಹಿಂದಿನ ಜನ್ಮದ್ದು ಲಾಟ್ರಿನಲ್ಲಿ ₹1 ಟಿಕೆಟ್ಗೆ 10 ಲಕ್ಷ ಬಂದಿರೋದು ಕೂಡ ನಮ್ಮ ಕರ್ಮಫಲವೇ. ಇದಕ್ಕೊಂದು ಅದಕ್ಕೊಂದು ಇಲ್ಲ. ಅಲ್ದಿರ ಶುಭ ಅಶುಭಗಳಲ್ಲಿ ಅನಭಿಸ್ನೇಹ ಅಂದರೆ ಅನ್ಫ್ರೆಂಡ್ಲಿನೆಸ್ನ ಅಭ್ಯಾಸ ಮಾಡಬೇಕು. ಶುಭವಾದರೂ ಕೂಡ ಅಂಟ್ಕೋಬಾರ್ದು, ಅಶುಭವಾದರೂ ಕೂಡ ಅಂಟ್ಕೋಬಾರ್ದು. ಪ್ರಪಂಚಕ್ಕೆ ಮುಸ್ಕಾಕಕ್ಕಾಗಲ್ಲ, ಆದರೆ ನಮ್ಮ ಕಣ್ಣು ಮುಚ್ಕೋಬೋದು, ಕಿವಿ ಮುಚ್ಕೋಬೋದು, ಮೂಗು ಮುಚ್ಕೋಬೋದು. ಇಂದ್ರಿಯಗಳನ್ನು ವಿಷಯಗಳಿಂದ ಹಿಂತೆಗೆಯೋದು, ವಾಪಸ್ ಎಳ್ಕೊಳ್ಳೋದು ಅಂತ. ಆಮೇಲೆ ಡಿಸ್ಟರ್ಬೆನ್ಸ್ ಆದಾಗ ತನ್ನ ತಲೆ ಮತ್ತು 4 ಕಾಲುಗಳನ್ನು ಹೇಗೆ ಒಳಗೆ ತಗೊಳುತ್ತೋ ಹಾಗೆ ನಾವು ಈ ಡಿಸ್ಟರ್ಬೆನ್ಸ್ನ ಒಳಗಡೆ ಎಳ್ಕೊಳ್ಳೋದನ್ನು ಕಲಿಬೇಕು. ಅದೇ ನಾವು ಚಿಂತಯಾಮಿ ರಘುರಾಮಂ ಅಂತ ಬಾಳಬೇಕು. ಚಿಂತಯಾಮಿ ಮಾವಿನ ತೋಟಂ ಅಂತ ಹೇಳಲಿಲ್ಲ, ಚಿಂತಯಾಮಿ ಬ್ರಾಂದಿ ವೈನು ಅಂತ ಹೇಳಲಿಲ್ಲ ಅವರು. ಪರವಸ್ತುವಿನ ಕಡೆಗೆ ನಾವು ಚಿಂತನೆ ಮಾಡ್ತಾಯಿದ್ರೆ, ಭಗವಂತನ ಧ್ಯಾನವನ್ನು ಮಾಡ್ತಾಯಿದ್ರೆ, ಆಗ ಈ ವಿಷಯ ವಸ್ತುಗಳು ನಮಗೆ ಕೊಡುವಂತಹ ಕಿರುಕುಳ ಕಡಿಮೆ ಆಗುತ್ತೆ. ಅದಕ್ಕೆ ಮುಂದಕ್ಕೆ ಹೇಳ್ತಾರೆ, ಈ ವಿಷಯದ ಇವಾಗಲೇ ಹೇಳಿದ್ದಾಗಿದೆ, ಕಾಮಾತ್ ಕ್ರೋಧೋ ವಿಜಾಯತೆ ಅಂತ ಬರುತ್ತಲ್ವ. ಆ ಶ್ಲೋಕದಲ್ಲಿ ನೋಡಿದವಾಗ ನಮ್ಮ ಆಸೆಗಳು ನಮ್ಮನ್ನು ವಸ್ತುವಿಗೆ ಬಂಧನಕ್ಕೆ ಒಳಪಡಿಸುತ್ತೆ. ಅದು ಅಡ್ಡಿಯಾದಾಗ ಕ್ರೋಧ ಬರುತ್ತೆ, ಕ್ರೋಧ ಬಂದವಾಗ ಸಮೋಹ ಆಗುತ್ತೆ, ಬುದ್ಧಿ ಕೆಟ್ಟೋಗುತ್ತೆ. ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಪ್ರಣಶ್ಯತಿ. ಇಲ್ಲಿ ಇಂಪಾರ್ಟೆಂಟ್ ಇದೆ. ಈಗ ನಮಗೆಲ್ಲ ಇಡೀ ಸಮಾಜಕ್ಕೆ ಬುದ್ಧಿ ನಾಶ ಆಗುವಂಥ ಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಿ. ತಿಂಗಳಿಗೆ ₹5,000 ಕಮ್ಮಿ ಸಂಬಳ ತಗೊಂಡವರು ಯಶಸ್ವಿಯಾಗಿ ಜೀವನ ಮಾಡಿ ಕರ್ತವ್ಯಗಳನ್ನು ನೆರವೇರಿಸ್ತಾ ಇದ್ದಾರೆ. 2 ಲಕ್ಷ ಸಂಬಳ ತಗೊಂಡವ್ರು ಇವತ್ತು ಕೆಲಸದಿಂದ ತೆಗೆಸಾಕ್ರೆ ಅವತ್ತು ರಾತ್ರಿಗೆ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಮದುವೆ ಮಾಡ್ಕೊಳಕ್ಕೆ ಹೋದರೆ ಅಪ್ಪ ಅಮ್ಮ ಇರಬಾರ್ದು, 20 ಲಕ್ಷ ಪ್ಯಾಕೇಜ್ ಇರಬೇಕು. ಹೋಗಲಿ ಆಯಿತು, ಅವನ್ನೆಲ್ಲ ಕಳ್ಕೊಂಡು ನೀನು ಬಂದು ಸಂಸಾರ ಮಾಡ್ತೀಯ ಅಂದರೆ
ಬರ್ತೀನಿ, ಇಷ್ಟ ಇದ್ದಷ್ಟು ದಿನ ಇರ್ತೀನಿ, ಆಮೇಲೆ ಹೊರಟೋಗ್ತೀನಿ. ಮದುವೆಗೆ ಮುಂಚೆನೇ ಹೇಳ್ತಾ ಇದ್ದಾರೆ. ಎಲ್ಲರ ಮನೆಗಳಲ್ಲೂ ಇದೆ ಇದು. ಇವುಗಳನ್ನೆಲ್ಲ ನೋಡಿದವಾಗ ಈ ಸ್ಥಿತಿಯಿಂದ ಪಾರಾಗಬೇಕಾದ್ರೆ 5,000 ವರ್ಷಗಳ ಹಿಂದೆ ಇದ್ದ ಸಮಾಜದಲ್ಲಿ ಆಧ್ಯಾತ್ಮ ಇಲ್ದಿರೇ ಇದ್ರೂ ಅವ್ರ ಜೀವನ ಚೆನ್ನಾಗಿ ಹೇಗೋ ನಡೆದೋಗೋದು. ನಾವು ಅನಾತ್ಮದ ತುದಿಗೆ ಬಂದು ನಿಂತುಬಿಟ್ಟಿದ್ದೀವಿ. ನಾವು ಎಡ್ಜ್, ಇನ್ನೊಂದು ಹೆಜ್ಜೆ ಆ ಕಡೆಗೆ ಇಟ್ಟರೆ ಪ್ರಪಾತಕ್ಕೆ ಬಿದ್ದೋಗ್ತೀವಿ. ಅಂಥ ಸ್ಥಿತಿಗೆ ಸಮಾಜ ಬಂದಿದೆ. ಈ ಸಮಾಜನ ತಿದ್ದೋದಕ್ಕೆ ಅಧ್ಯಾತ್ಮ ಇಲ್ದಿರೇ ಇದ್ದರೆ ಈ ಸಮಾಜ ಎಂದಿಗೂ ಕೂಡ ಉದ್ಧಾರ ಆಗಲ್ಲ. ರಾಗ ದ್ವೇಷಗಳನ್ನು ಬಿಟ್ಟು ಪರಮಾತ್ಮನಲ್ಲಿ ಮನಸ್ಸನ್ನು ನೆನೆಸೋನು ಸ್ಥಿತಪ್ರಜ್ಞ. ಇದಕ್ಕೊಂದು ಮಾತಿದೆ, ನನಗೆ ಈ ಮಾತು ಸಿಕ್ಕಿದಾಗ ನನಗೆ ಅರ್ಥ ಆಗಿರಲಿಲ್ಲ, ಇವಾಗ ಅರ್ಥ ಆಗಿದೆ. ಆತ್ಮಕ್ಕೆ ಅಡಿಯಾಳಾಗು, ತಲೆಗೆ ಯಜಮಾನನಾಗು ಅಂತ. ಆತ್ಮಕ್ಕೆ ಅಡಿಯಾಳಾಗು ಅನ್ನೋದು ನಮಗೆಲ್ಲರಿಗೂ ಅರ್ಥ ಆಗುತ್ತೆ. ಆತ್ಮವಶ್ಯ ಅಂತ ಹೇಳ್ತಾರೆ. ತಲೆಗೆ ಯಜಮಾನನಾಗೋದು ಅಂದರೆ ಏನರ್ಥ? ಏನು ತಲೆಗೆ ಯಜಮಾನನಾಗೋದು ಅಂದರೆ ಏನರ್ಥ? ಯೋಚನೆ ಮಾಡಿ, ಒಂದು ನಿಮಿಷ ಈ ಕಡೆ ಆ ಕಡೆ ಹೋದರೆ ಹೋಗಲಿ. ತಲೆಗೆ ಯಜಮಾನನಾಗೋದು ಅಂದರೆ ತಲೆ ಅನ್ನೋದು ಏನಂತ ತೋರಿಸ್ತಾ ಇದೆ? ನಮ್ಮ ಮನಸ್ಸನ್ನು. ನಮ್ಮ ಮನಸ್ಸು ತಾನೇ ಹೇಳೋದು, ಪಿಕ್ ಪಾಕೆಟ್ ಮಾಡೋ, ಪಾಣಿನ ಹೆಸರು ತಿದ್ದಾಕ್ಬಿಡು, ಸಬ್ರಿಗೆ ದುಡ್ಡು ಕೊಟ್ಟು ಅವನ್ನ ತೋಟ ನೀನು ಬರ್ಸ್ಕೊಂಬಿಡು. ಇವೆಲ್ಲ ಯಾರು ಮಾಡ್ತಾ ಇರೋದು? ತಲೆನೇ. ಈ ತಲೆಗೆ ಯಜಮಾನನಾಗಬೇಕು. ಅದು ನಾವು ಹೇಳ್ದಂಗೆ ಕೇಳಬೇಕು, ಅದು ಹೇಳ್ದಂಗೆ ನಾವು ಕೇಳೋದಲ್ಲ. ಆತ್ಮ ನಮಗೆ ಯಜಮಾನನಾಗಬೇಕು. ಭಗವಂತ ಏನು ಹೇಳ್ತಾನೋ ಅದರಂತೆ ನಾವು ನಡೀಬೇಕು. ಈ ರೀತಿ ನಾವು ಯಾವಾಗ ಬಾಳ್ತೀವೋ ಆಗ ನಮಗೆ ಪ್ರಸಾದ ಮಧಿಗಚ್ಚತಿ. ನಮ್ಮ ಮನಸ್ಸು ಪ್ರಶಾಂತವಾದಂತಹ ಸ್ಥಿತಿಯನ್ನು ಪಡೆಯುತ್ತೆ. ಅದನ್ನೇ ತಾತ್ನವನು ಹೇಳಿದ್ದು, ಆತ್ಮಶುದ್ಧಿಲೇನಿ ಆಚಾರ ಮೇಲ, ಬಾಂಡ ಶುದ್ಧಿಲೇನಿ ಆಹಾರ ಮೇಲ ಏನೋ ಬರ್ತಲ್ಲದು, ಚಿತ್ತಶುದ್ಧಿಲೇನಿ ಶಿವಪೂಜೆಯಲ್ಲ. ಪಾತ್ರೆ ಶುದ್ಧಿಯಾಗಿಲ್ದಿರೋ ಇರುವಂಥ ಆಹಾರ ಯಾಕೆ ಅಂತೆಲ್ಲ ಅವ್ರು ಹೇಳಿರೋದು ಅದನ್ನೇ. ಮುಗೀತು. ಇನ್ನದನ್ನೇ ವಿವರಿಸಿ ಬೇರೆ ಬೇರೆ ಕಡೆ ಎಲ್ಲ ವಿವರಿಸಿ ಹೇಳ್ತಾ ಇದ್ದಾರೆ. ಇಂದ್ರಿಯ ನಿಗ್ರಹವಿಲ್ಲದಂತಹ ಮನಸ್ಸು ಬಿರುಗಾಳಿಗೆ ಸಿಕ್ಕ ದೋಣಿಯಂತೆ ಹೊಡ್ಕೊಂಡು ಹೋಗುತ್ತೆ ನಾನಾ ದಿಕ್ಕುಗಳಿಗೆ. ಅಜ್ಞಾನಿಗೆ ಯಾವುದು ಈಗ ಯಾವುದು ಸಾಮಾನ್ಯ ಜನರಿಗೆ ರಾತ್ರಿಯೋ ಅದು ಜ್ಞಾನಿಗೆ ಹಗಲು. ಜ್ಞಾನಿಗೆ ಯಾವುದು ರಾತ್ರಿನೋ ಅದು ಸಾಧಾರಣ ಜನರಿಗೆ ಹಗಲು ಅಂತ ಒಂದು ಶ್ಲೋಕ ಇದೆ. ಅದರ ಅರ್ಥ ಏನು ಅಂದರೆ, ನಾವು ರಾತ್ರಿ ನಿದ್ದೆ ಮಾಡ್ತೀವಿ, ಹಗಲು ಎದ್ದಿರ್ತೀವಿ. ನಾಳೆಯಿಂದ ಹಗಲು ನಿದ್ದೆ ಮಾಡಿ ರಾತ್ರಿ ಎದ್ದಿದ್ರೆ ಜ್ಞಾನಿಗಳಾಗ್ತೀವಾ? ಆಗಲ್ಲ. ಯಾಕೆ ಅಂದರೆ ಇಲ್ಲಿ ರಾತ್ರಿ ಅಂತ ಹೇಳ್ತಾ ಇರೋದು ಜ್ಞಾನ ಅಜ್ಞಾನವನ್ನು ರಾತ್ರಿ ಹಗಲು ಅಂತ ಹೇಳ್ತಾ ಇದ್ದಾರೆ. ಹೀಗೆಲ್ಲ ಮಾಡಿದ್ರೆ ನದಿಗಳು ಸಮುದ್ರವನ್ನು ಪ್ರವೇಶಿಸಿದರೂ ಕೂಡ ಸಮುದ್ರ ಪ್ರಶಾಂತವಾಗಿರುವಂತೆ ನಮ್ಮ ಮನಸ್ಸು ಕೂಡ ಪ್ರಶಾಂತವಾಗಿರುತ್ತೆ. ಆ ಪ್ರಶಾಂತವಾದಂತಹ ಮನಸ್ಸಿನಲ್ಲೇ ಆತ್ಮನ ದರ್ಶನ ಆಗುತ್ತೆ ಅಂತ ಹೇಳಿ ಈ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಮುಕ್ತಾಯಕ್ಕೆ ತರೋಣ.